ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನವಗ್ರಹ ಯಾತ್ರೆ ಮಾಡೋಣ ಅಂತ ಚೆನ್ನೈನಿಂದ ಕುಂಭಕೋಣಂಗೆ ನಾವು ಹೊರಟಿದ್ವಿ. ಆದರೆ ಮಳೆ ಗಾಳಿಯಿಂದಾಗಿ ಸ್ವಲ್ಪ ಅಡಚಣೆ ಅನುಭವಿಸ್ಬೇಕಾಗಿ ಬಂತು. ಊಟಕ್ಕೆ ನಿಲ್ಲಿಸಿದ್ವಿ ಒಂದು ಕಡೆ, ಅಲ್ಲಿಂದ ಶುರುವಾಯಿತು ನೋಡಿ ಗಾಳಿ. ಆನಂತರ ತುಂಬಾ ಜೋರಾಗಿ ಮಳೆ ಬಂತು. ಇದು ಲಾಸ್ಟ್ ಮೇಯಲ್ಲಿ ತಮಿಳ್ನಾಡು ಬೆಂಗಳೂರಲ್ಲೆಲ್ಲ ಮಳೆ ಬಂತಲ್ಲ, ಆ ಮಳೆ ಇದ್ದು ಸಡನ್ನಾಗಿ ಶುರುವಾಗಿದ್ದು. ಆದರೆ ಮಳೆಯಲ್ಲಿ ಹೋಗೋದು ಒಂದು ಮಜಾನೇ ಬಿಡಿ. ಸೀಸನ್ಸ್ ಎಲ್ಲ ಚೇಂಜ್ ಆಗ್ತಾ ಇದೆ, ಮಳೆಗಾಲ ಬೇಗನೆ ಬರ್ತಾ ಇದೆ ಅಲ್ಲ. ಜೋರು ಮಳೆಯಲ್ಲಿ ಕಾರಲ್ಲಿ ಫಸ್ಟ್ ಟೈಮ್ ಇದೆ. ದಾರಿಯಲ್ಲಿನ ಖಡ್ಡಗಳಿಂದ ನೀರು ಹೆಂಗೆ ಸ್ಪ್ಲಾಶ್ ಆಗ್ತಾ ಇತ್ತು ಗೊತ್ತಾ? ಕಂಪ್ಯಾರಿಟಿವ್ಲಿ ಹೈವೇಯಲ್ಲಿ ಜೋರು ಮಳೆ ಬರ್ತಾ ಇದ್ರೂ ಆರಾಮಾಗಿ ಹೋಗಬಹುದು. ಹಾಗೂ ಹೀಗೂ ಸಂಜೆ 6 ಗಂಟೆ ವೇಳೆಗೆ ಕುಂಭಕೋಣಂಗೆ ರೀಚ್ ಆದ್ವಿ. ಅಲ್ಲಿ ಕೂಡ ಮಳೆ ಬರ್ತಾ ಇತ್ತು. ನಮ್ಮ ಹೋಟೆಲ್ ರೂಮು ಕುಂಭಕೋಣಂನ ರೈಲ್ವೆ ಸ್ಟೇಷನ್ಗೆ ಹತ್ತಿರದಲ್ಲೇ ಇತ್ತು. ಸ್ವಲ್ಪ ರೆಸ್ಟ್ ಮಾಡಿ ದಕ್ಷಿಣ ಅಯೋಧ್ಯೆ ಅಂತ ಫೇಮಸ್ ಆಗಿರೋ ರಾಮಸ್ವಾಮಿ ದೇವಸ್ಥಾನವನ್ನು ನೋಡಿ ಬಂದು ಮಲಗಿ ಬೇಗ ಎದ್ದು 2 ದಿವಸ ಫುಲ್ ನವಗ್ರಹ ತೀರ್ಥಯಾತ್ರೆನೇ ಮಾಡಿದ್ದು. ಮಳೆ ರಭಸ ಕಾಣಿಸ್ತಾ ಇದೆಯೋ, ರೋಡೇ ಕಾಣಿಸ್ತಿರ್ಲಿಲ್ಲ. ಪ್ರತಿಯೊಂದು ಗ್ರಹಕ್ಕೂ ಒಂದೊಂದು ದೇವಾಲಯ ಇದೆ. ಅಷ್ಟೇನು ಮಹತ್ವ ಇಲ್ಲದೇ ಇರುವಂತಹ ಪುಟ್ಟ ಪುಟ್ಟ ದೇವಾಲಯಗಳಲ್ಲ ಇದು. ಜನ ಈ ಎಲ್ಲ ದೇವಸ್ಥಾನಗಳನ್ನು ಒಂದೇ ದಿನದಲ್ಲಿ ನೋಡೋಕ್ಕೆ ಬಯಸ್ತಾರೆ, ಅದು ವಾಡಿಕೆ ಕೂಡ. ಈ ದೇವಸ್ಥಾನಗಳು ತಮಿಳುನಾಡಿನ ಫೇಮಸ್ ಟೂರಿಸಮ್ನ ಪಾರ್ಟ್. ಈ ಎಲ್ಲ ದೇವಾಲಯಗಳು ಆ್ಯಕ್ಚುಲಿ ಎಲ್ಲ ನವಗ್ರಹಗಳ ಅಧಿಪತಿಯಾಗಿರೋ ಶಿವನ ದೇವಾಲಯಗಳು. ಮೇಯ್ನ್ ಆಗಿ ಶಿವಪಾರ್ವತಿಯರ ದೊಡ್ಡ ದೇವಸ್ಥಾನಗಳಿರುತ್ತೆ. ಪಕ್ಕದಲ್ಲಿ ಅಷ್ಟೇ ದೊಡ್ಡದಾದಂತಹ ಇಂಡಿವಿಜುವಲ್ ರೆಸ್ಪೆಕ್ಟಿವ್ ನವಗ್ರಹದ ದೇವಸ್ಥಾನ ಇರುತ್ತೆ. ನಮ್ಮ ಸ್ಟೇನ 2ನೇ ದಿವಸ ಬೆಳಂಬೆಳಗ್ಗೆ ಬೇಗ ಎದ್ದು ಬಂದಿದ್ದು ಈ ಬ್ಯೂಟಿಫುಲ್ ವೈದೀಶ್ವರ ದೇವಸ್ಥಾನಕ್ಕೆ. ಇಲ್ಲಿ ಶಿವನನ್ನು ವೈದ್ಯ ರೂಪದಲ್ಲಿ ಪೂಜಿಸಲಾಗುತ್ತೆ. ವೈದ್ಯನಾಥೇಶ್ವರ, ತಮಿಳಲ್ಲಿ ವೈದೀಶ್ವರ. ಇದು ತಮಿಳುನಾಡಿನ ಮಯಿಲಾದುತುರೈ ಜಿಲ್ಲೆಯ ವೈದೀಶ್ವರನ್ ಕೊಯಿಲ್ ಎಂಬ ಪಟ್ಟಣದಲ್ಲಿದೆ. ಶಿವನಿಗೆ 7 ರೂಪಗಳಿದ್ದು ಪ್ರತಿಯೊಂದು ರೂಪಕ್ಕೂ ಅದರದ್ದೇ ಆದ ಶಕ್ತಿ ಹಾಗೂ ದಿಕ್ಕು ಇರುತ್ತೆ. ಇಲ್ಲಿರುವ ಮುಖ್ಯ ದೇವತೆ ವೈದ್ಯನಾಥ ಸ್ವಾಮಿ ಅಂದರೆ ಶಿವ ಪಶ್ಚಿಮಕ್ಕೆ ದಿಕ್ಕು ಮಾಡಿದ್ದಾರೆ. ದೇವಸ್ಥಾನದ ಕೋಳ ಎಷ್ಟು ಶಾಂತ ಹಾಗೂ ವಿಶಾಲವಾಗಿದೆಯಲ್ಲ. ಈ ತೀರ್ಥಕೊಳದ ಹೆಸರು ಸಿದ್ಧಾಮೃತಂ. ತುಂಬಾ ಶುದ್ಧ ಮನಸ್ಸಿನಿಂದ ಇಲ್ಲಿ ಪವಿತ್ರವಾದ ಸ್ನಾನ ಮಾಡಿದ್ರೆ ವೈದ್ಯನಾಥನ ಅನುಗ್ರಹದಿಂದ ಯಾವುದೇ ಕಾಯಿಲೆ ಆದರೂ ವಾಸಿಯಾಗುತ್ತೆ ಅಂತ ಜನ ನಂಬಿದ್ದಾರೆ. ಈ ದೇವಸ್ಥಾನ ಹತ್ತಿರದ ಸಿರ್ಕಾಳಿಯಿಂದ 7 ಕಿಲೋಮೀಟರ್, ಡಿಸ್ಟ್ರಿಕ್ಟ್ ಸೆಂಟರ್ ಮಯಿಲಾದುತುರೈನಿಂದ 13 ಕಿಲೋಮೀಟರ್, ನಟರಾಜ ದೇವಸ್ಥಾನ ಇರುವ ಚಿದಂಬರಂನಿಂದ 27 ಕಿಲೋಮೀಟರ್ ಹಾಗೂ ಕುಂಭಕೋಣಂನಿಂದ 50 ಕಿಲೋಮೀಟರ್ ದೂರದಲ್ಲಿದೆ. ಮಂಗಳ ಬಟ್ ವೈದೀಶ್ವರ ಇವಟ್ಟೊಳಗೆ ಇಲ್ಲಿರುವ ತೀರ್ಥದಲ್ಲಿ ಬೆಲ್ಲವನ್ನು ಮುಳುಗಿಸಿ ಪವಿತ್ರ ಸ್ನಾನ ಮಾಡಿದರೆ ಚರ್ಮರೋಗ ವಾಸಿಯಾಗುತ್ತೆ ಎಂಬ ನಂಬಿಕೆ ಇದೆ. ಇದು ವೈದ್ಯನಾಥ ಸನ್ನಿಧಿಯ ಮುಂದಿರುವ ದೊಡ್ಡ ಪ್ರಾಂಗಣ. ಇಲ್ಲಿ ನಮಗೆ ಮೊದಲು ದರ್ಶನ ಸಿಗೋದು ತಾಯಿ ಪಾರ್ವತಿ ಅಂಬೆಯದು. ಇಲ್ಲಿ ತೈಯಲ್ ನಾಯಗಿಯು ವಿಶಿಷ್ಟ ಔಷಧೀಯ ತೈಲವನ್ನು ಹಿಡಿದು ಎಲ್ಲ ಭಕ್ತರ ಕಾಯಿಲೆಗಳನ್ನು ವಾಸಿ ಮಾಡುವ ಭರವಸೆ ನೀಡುವ ನಿಟ್ಟಿನಲ್ಲಿ ನಿಂತಿದ್ದಾಳೆ. ಈ ಸನ್ನಿಧಿ ಸಿದ್ಧಾಮೃತ ಕೊಳದಿಂದ ನೇರವಾಗಿ ಕಾಣುತ್ತದೆ. ಈ ದೊಡ್ಡ ಪ್ರಾಂಗಣದಲ್ಲಿ ತುಂಬಾ ಒಳ್ಳೆಯ ಶಿಲ್ಪಕಲೆ ಇರುವಂತಹ ದೊಡ್ಡ ದೊಡ್ಡ ಕಂಬಗಳಿವೆ. ಅಲ್ಲಿ ಕೆಳಗೆ ಎಲ್ಲ ಸಣ್ಣ ಪುಟ್ಟ ರಿಚುವಲ್ಸ್ಗಳು ನಡೀತಾ ಇರುತ್ತೆ. ದೀಪ ಹಚ್ಚುವುದು ಹಾಗೂ ಉಪ್ಪು ಕಾಳು ಮೆಣಸಿನ ರಿಚುವಲ್ ಇತ್ಯಾದಿ. ಇಲ್ಲಿ ಕಾಣಿಸುತ್ತಿರುವುದೇ ವೈದೀಶ್ವರನಾಥನ ಸನ್ನಿಧಿಯ ಎಂಟ್ರೆನ್ಸ್. ವೈದೀಶ್ವರ ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿದ್ದಾನೆ. ವೈದ್ಯನಾಥನಿಗೆ ನಮೋ ನಮಃ. ಎಲ್ಲ ಕಾಯಿಲೆಗಳನ್ನು ವಾಸಿ ಮಾಡುವ ವೈದೀಶ್ವರ. ಇವೆಲ್ಲ ಶಿವಸನ್ನಿಧಿಯ ಹತ್ತಿರ ಇರುವ ಒಳ ಪ್ರಾಂಗಣದ ದೃಶ್ಯಗಳು. ರಾಮಾಯಣದ ಕಾಲದಲ್ಲಿ ರಾಮ ಲಕ್ಷ್ಮಣ ಸಪ್ತರ್ಷಿಗಳು ವೈದ್ಯನಾಥನ ಪೂಜೆ ಮಾಡಿದ್ರಂತಿಲ್ಲಿ.
ನವಗ್ರಹಗಳಲ್ಲಿ ಒಂದಾದ ಮಂಗಳ ಅಂಗಾರಕನಿಗೆ ಕುಷ್ಠರೋಗ ಬಂದಿತ್ತಂತೆ. ಆಗ ವೈದ್ಯನಾಥ ಸ್ವಾಮಿಯೇ ವಾಸಿ ಮಾಡಿದ್ದಂತೆ. ಹಾಗಾಗಿ ಅಂದಿನಿಂದ ಇದು ಮಂಗಳನ ನವಗ್ರಹ ದೇವಸ್ಥಾನ ಅಂತಲೂ ಫೇಮಸ್ ಆಗಿದೆ. ಅಷ್ಟೇ ಅಲ್ಲ, ಜಟಾಯು ಹಾಗೂ ಮುರುಘಾ ಕೂಡ ತಮ್ಮ ಗಾಯಗಳನ್ನು ವೈದೀಶ್ವರನ ಸಹಾಯದಿಂದಲೇ ವಾಸಿ ಮಾಡಿಕೊಂಡದ್ದು. ಪಾರ್ವತಿ ದೇವಿಗೆ ತನ್ನ ಮಗ ಸುಬ್ರಹ್ಮಣ್ಯನನ್ನು ಒಂದು ಮುಖದೊಂದಿಗೆ ನೋಡುವ ಆಸೆಯಾಯ್ತಂತೆ. ಅಂತೆಯೇ ಷಣ್ಮುಖ ಒಂದು ಮುಖದೊಂದಿಗೆ ತಾಯಿಯ ಮುಂದೆ ಬಂದಾಗ ಖುಷಿಗೊಂಡ ಪಾರ್ವತಿ ಅವನಿಗೆ ರಾಕ್ಷಸರನ್ನು ಕೊಲ್ಲಲಿಕ್ಕಾಗಿ ಒಂದು ಆಯುಧ ಕೊಡ್ತಾರೆ. ಆಕೆ ತ್ರಿಶೂಲ ಕೊಟ್ಟದ್ದು ಇದೇ ಜಾಗದಲ್ಲಂತೆ. ಹಾಗಾಗಿ ಮುರುಗನಿಗೆ ಸೆಲ್ವ ಮುತ್ತುಕುಮಾರ ಸ್ವಾಮಿ ಎಂಬ ಹೆಸರಿದೆ. ಹೀಗೆ ಒಂದು ದಿವಸ ಸುರಪದ್ಮನ್ ಎಂಬ ರಾಕ್ಷಸನ ಜೊತೆಗೆ ಹೋರಾಡುವಾಗ ಮುರುಘ ತೀವ್ರ ಗಾಯಗೊಂಡಂತೆ. ಆಗ ಸಹಾಯಕ್ಕೆ ಬಂದಿದ್ದೇ ವೈದೀಶ್ವರ. ಹೀಗೆ ದೇವಾನುದೇವತೆಗಳ ಕಾಯಿಲೆಗಳನ್ನು ವಾಸಿ ಮಾಡಿರುವಂಥ ಹಿರಿಮೆ ನಮ್ಮ ವೈದೀಶ್ವರನಿಗೆ. ಇನ್ನು ನಮಗೆ ಮಾಡಲ್ವೇ? ಈ ಊರಿಗೆ ಪುಲ್ಲಿರುಕ್ಕ ವೇಲೂರು ಎಂಬ ಹೆಸರಿದೆಯಂತೆ. ತಮಿಳ್ ಗೊತ್ತಿದ್ದವರು ಯಾಕೆ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಬ್ಯಾಕ್ ಟು ಹೊರ ಪ್ರಾಂಗಣ. ಈ ದೇವಸ್ಥಾನವನ್ನು ಇಷ್ಟು ವೈಭವೋಪೇತವಾಗಿ ಹಂತ ಹಂತವಾಗಿ ಕಟ್ಟಿದ್ದು ವಿಕ್ರಮ ಚೋಳ, ರಾಜೇಂದ್ರ ಪಾಂಡ್ಯ, ತಂಜಾವೂರು ಅಚ್ಯುತಪ್ಪ ನಾಯಕ, ಮರಾಠ ಯುವರಾಜ ತುಳಜ. ಇಲ್ಲಿಯೇ ಹತ್ತಿರ ಸೆಲ್ವ ಮುತ್ತುಕುಮಾರಸ್ವಾಮಿ ಅಂದರೆ ಸುಬ್ರಹ್ಮಣ್ಯನ ದೇವಸ್ಥಾನ ಕೂಡ ಇದೆ. ದೇವಸ್ಥಾನದ ಪ್ರಾಂಗಣದಲ್ಲಿ ಅಂಗಾರಕ ಹಾಗೂ ಧನ್ವಂತರಿಗೂ ಕೂಡ ಸಪರೇಟ್ ದೇವಸ್ಥಾನಗಳಿವೆ. ಮುಖ್ಯ ಸನ್ನಿಧಿಯ ಸುತ್ತಲೂ ನಟರಾಜ, ದುರ್ಗಾ, ಸೋಮಸ್ಕಂದ, ಜಟಾಯು, ದಕ್ಷಿಣಮೂರ್ತಿ ಹೀಗೆ ಹಲವಾರು ದೇವರುಗಳ ಪುಟ್ಟ ಪುಟ್ಟ ಸನ್ನಿಧಿಗಳಿವೆ. ಈಗ ಪ್ರಾಂಗಣದ ಎಡಭಾಗಕ್ಕೆ ಹೋಗ್ತಾ ಇದ್ದೀವಿ, ಯಾಕಂದ್ರೆ ಅಂಗಾರಕನ ದೇವಸ್ಥಾನ ಅಲ್ಲಿದೆ. ಭಜ್ಜಿ ಕೂತಿರುವ ಈ ಜಾಗವೇ ಅಂಗಾರಕನ ಸನ್ನಿಧಿ. ಅಂಗಾರಕನಿಗೆ ನಮೋ ನಮಃ. ಹೀಗೆ ಅಂಗಾರಕನ ಬಳಿ ಇರುವ ಪ್ರದಕ್ಷಿಣೆಯ ಭಾಗದ ಫೋಟೋಗ್ರಫಿ ಮಾಡಿದೆ. ಇಲ್ಲಿ ಶಿಲ್ಪಕಲೆ ಮಾತ್ರವಲ್ಲ, ರೂಫ್ ಪೇಂಟಿಂಗ್ಸ್ ಕೂಡ ತುಂಬನೇ ಅತ್ಯಾಕರ್ಷಕವಾಗಿವೆ. ವಾಪಸ್ ತಿರ್ಗಾ ದೇವಿಯ ಸನ್ನಿಧಿಗೆ ಬಂದು ಈಗ ಪ್ರದಕ್ಷಿಣೆ ಹಾಕಲು ಹೆಜ್ಜೆ ಹಾಕಿದ್ವಿ. ದೇವಸ್ಥಾನ ಎಷ್ಟು ದೊಡ್ಡದೋ ಪ್ರದಕ್ಷಿಣೆಯೂ ಅಷ್ಟೇ ದೊಡ್ಡದು. ದೇವಸ್ಥಾನ ಎಷ್ಟು ವಿಶಾಲವಾಗಿದೆ ಅಂತಂದರೆ ನೀವು ಫಾಸ್ಟಾಗಿ ನಡ್ಕೊಂಡು ಹೋಗಿ ಬಂದರೂ ಕೂಡ ಇಡೀ ದೇವಸ್ಥಾನವನ್ನು ಫುಲ್ ನೋಡೋದಕ್ಕೆ 1 hour ಆದರೂ ಬೇಕು. ನಮಗೆ ಎಲ್ಲಿ ಟೈಮ್ ಸಿಗುತ್ತೆ ಫೋಟೋಗ್ರಫಿ ಮಾಡೋಕ್ಕೆ? ದೇವಸ್ಥಾನ ನೋಡೋದು ಫೋಟೋಗ್ರಫಿ ಮಾಡೋದು ಗೊತ್ತಿಲ್ಲ. ಹಾಗಾಗಿ ನಡ್ಕೊತಾನೆ ಫೋಟೋ ತೊಗೋತಾ ಇರ್ತೀವಿ. ವಿಡಿಯೋ ಸ್ವಲ್ಪ ಶೇಕ್ ಆಗ್ತಾನೆ ಇರುತ್ತೆ, ಯಾಕಂದರೆ ಸಮಯ ಬೇರೆ ಇಲ್ಲ. ಎಲ್ಲ ನವಗ್ರಹ ದೇವಾಲಯಗಳನ್ನು ವಿತಿನ್ ಟೈಮ್ ನೋಡಲೇಬೇಕು. ಬಟ್ ಸ್ಕಲ್ಪ್ಚರ್ ಹಾಗೂ ದೊಡ್ಡ ದೊಡ್ಡ ಟವರ್ಗಳನ್ನು ನೋಡ್ರಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಆಗಿನ ಕಾಲದಲ್ಲೇ. ಈ ದೇವಸ್ಥಾನಕ್ಕೆ ಕನಿಷ್ಠ ಪಕ್ಷ 3-4 ಪ್ರವೇಶ ದ್ವಾರಗಳಿರಬೇಕು. ಎಲ್ಲಿ ಹೋದರೂ ಒಂದು ರಾಜಗೋಪುರ ಕಾಣಿಸ್ತಾ ಇತ್ತು. ಇದು ಒಂದು ದಿಕ್ಕಿನ ದೊಡ್ಡ ರಾಜಗೋಪುರ, ಒಂದು ದಿಕ್ಕಿನ ಪ್ರವೇಶ ದ್ವಾರ. ಈ ರಾಜಗೋಪುರದ ಎದುರಿಗೆ ಒಂದು ದೊಡ್ಡ ಪ್ರಾಂಗಣ ಇದೆ. ಅಂದರೆ ದೇವರ ಪ್ರಾಂಗಣ ಅಲ್ಲ, ಒಂದು ದೊಡ್ಡ ಹಾಲ್ ಟೈಪ್ ಇದೆ. ಅಲ್ಲೆಲ್ಲ ಕೆಲವ್ರಿಗೆ ಯಾರಿಗೆ ಮಲ್ಗೋದಕ್ಕೆ ಇರೋದಕ್ಕೆ ಜಾಗ ಇರಲ್ವೋ ಅವ್ರು ಮ್ಯಾಟ್ ಹಾಕ್ಕೊಂಡು ಅಲ್ಲೊಂದು ಜಗಲಿ ಥರ ಇರುತ್ತೆ, ಅಲ್ಲಿ ಮಲಗಿರ್ತಾರೆ ಅಥವಾ ರಾತ್ರಿ ಮಲಗೋದಕ್ಕೆ ಉಪಯೋಗಿಸ್ಕೋತಾರೆ. ರಿವರ್ಸ್ ಆಗಿ ಅದೇ ಹಾಲಿನ ಚಿತ್ರ ತಗೊಂಡಿದ್ದೀನಿ. ಕಾಣಿಸ್ತಿದೆಯಾ ದೊಡ್ಡ ಹಾಲ್ ಮತ್ತು ಜಗಳಿಗಳು? ಇದನ್ನು ದಾಟ್ಕೊಂಡ್ಬಂದರೆ ಮತ್ತೆ ಅದೇ ರೀತಿಯ ದೊಡ್ಡ ಹಾಲು. ಅಲ್ಲಿ ಮಲಗೋದಕ್ಕೆಲ್ಲ ಏನೂ ಅವಕಾಶ ಇರಲಿಲ್ಲ. ಹೀಗೆ ಮುಂದೆ ಸೆಂಟರಲ್ಲಿ ನೋಡಿದ್ರೆ ಒಂದು ಗೋಲ್ಡನ್ ಸ್ತಂಭ ಕಾಣಿಸ್ತಾ ಇದೆಯಲ್ಲ, ತುಂಬ ದೊಡ್ಡ ದೇವಾಲಯಪ್ಪ. ಪ್ರದಕ್ಷಿಣೆ ಮುಂದುವರೆದ ಭಾಗ. ಅಯ್ಯೋ, ಎಲ್ಲ ಕಡೆನೂ ತುಂಬ ಏನೇನೋ ಸ್ಟ್ರಕ್ಚರ್ಸ್. ತೇರು. Yesterday I was telling you the temple में morning बहुत अच्छा रहता है, यही ऐसे ही रहता है. Morning looks yes. ನಾಯನರ್ಗಳಾದ ಸಂಬಂಧರ್ ಹಾಗೂ ತಿರುನಾವಕ್ಕರಸರವರು ಇಲ್ಲಿಯ ಶಿವನನ್ನು ತೇವರಂ ಕೃತಿಯ ಸ್ತೋತ್ರಗಳಲ್ಲಿರುವಂತೆ ಹಾಡಿ ಹೊಗಳಿರುವುದರಿಂದ ಈ ದೇವಸ್ಥಾನವು ಪಾದಲ್ ಪೆಟ್ರಾ ಸ್ಥಳಗಳಲ್ಲಿ ಒಂದಾಗಿದೆ. ಈ ದೇವಸ್ಥಾನದ ಸ್ಥಳ ವೃಕ್ಷ ನೀಮ್ ಅಂದರೆ ಮಾರ್ಗೋಸ. ನೀವೇ ಗೆಸ್ ಮಾಡಿ ಏನಕ್ಕೆ ಅಂತ. ಬೇವಿನ ಮರ, ಔಷಧೀಯ ಮರ. ಈ ಹಳ್ಳಿ ನಾಡಿ ಜ್ಯೋತಿಷ್ಯ ಅಥವಾ ತಾಳೆಗರಿ ಜ್ಯೋತಿಷ್ಯಕ್ಕೆ ಕೂಡ ಹೆಸರುವಾಸಿಯಾಗಿದೆ. ಜ್ಯೋತಿಷ್ಯ ಹಾಗೂ ಗಿಡಮೂಲಿಕೆಗೆ ಸಂಬಂಧಪಟ್ಟ ತಾಳೆಗರಿಗಳನ್ನು ಅಗಸ್ತ್ಯ ಋಷಿ ಬರೆದಿದ್ದಾನೆಂದು ನಂಬಲಾಗಿದೆ.
ದಂತಕಥೆಗಳ ಪ್ರಕಾರ ರಾಮ ಲಕ್ಷ್ಮಣರು ಅವರ ಪ್ರಿಯ ಜಟಾಯುವಿನ ಅಂತಿಮ ಸಂಸ್ಕಾರ ಮಾಡಿದ್ದು ಇಲ್ಲೇ ಅಂತ. ಜಟಾಯು ಯಾರು ಹೇಳಿ? ರಾವಣನಿಂದ ಸೀತೆಯನ್ನು ಕಾಪಾಡಲು ಪ್ರಯತ್ನಪಟ್ಟ ಪಕ್ಷಿ. ಹಾಗಾಗಿ ಇಲ್ಲಿ ಜಟಾಯು ಕುಂಡಂ ಎಂಬ ವಿಭೂತಿಯ ಕುಂಡವಿದೆ. ಇದೋ ಪ್ರದಕ್ಷಿಣೆಯ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ದೇವಾಲಯದ ಹೋಮಕುಂಡದ ಬೂದಿಯನ್ನು ತಿರುಚೆಂಡು ಉರುಂಡೆ ಎಂದು ಕರೆಯಲಾಗುತ್ತೆ. ಇದು ಚರ್ಮವ್ಯಾಧಿಗೆ ಔಷಧಿ ಎಂದು ನಂಬಲಾಗಿದೆ. ಚಂದನ ಹಾಗೂ ಕೇಸರಿಯ ಔಷಧಿಯೂ ಇಲ್ಲಿ ಪ್ರಯೋಗದಲ್ಲಿದೆ. ಒಟ್ಟಿನಲ್ಲಿ ಮನುಷ್ಯ ನಾನಾ ಕಾಯಿಲೆಗಳಿಗೆ ಬೇಕಾಗುವಂತಹ ಔಷಧಿಗಳು ಈ ಹಳ್ಳಿಯಲ್ಲಿ ಹಾಗೂ ದೇವಸ್ಥಾನದಲ್ಲಿ ಸಿಗುತ್ತೆ. ಇದಕ್ಕೆ ಸಾಕ್ಷಿ ಎಂಬಂತೆ ಅಗಸ್ತ್ಯ ಋಷಿಗಳು ತಾಳೆಗರಿಗಳಲ್ಲಿ ಔಷಧೀಯ ಸೂತ್ರಗಳನ್ನು ಬರೆದಿಟ್ಟಿದ್ದಾರೆ. ಬರೀ ವೈದೀಶ್ವರಂದೇ ಕತೆ ಆಯಿತು. ಅಂಗಾರಕನ ಕತೆ ಏನು ಅಂದರೆ ಹೇಳ್ತೀನಿ ಕೇಳಿ. ಶಿವ ಮೇರು ಪರ್ವತದ ಮೇಲೆ ತಪಸ್ಸು ಮಾಡುವಾಗ ಅವನ ಹಣೆಯಿಂದ ಒಂದು ನೀರ ಹನಿಯು ಕೆಳಗೆ ಬಿದ್ದು ಅದು ಸುಂದರ ಮಗುವಾಗಿ ಮಾರ್ಪಟ್ಟಾಗ ಭೂದೇವಿಯು ಆ ಮಗುವನ್ನು ಸಾಕಿದಳಂತೆ. ಅದು ದೊಡ್ಡ ಶಿವಭಕ್ತನಾಗಿ ಬೆಳೆದಾಗ ಅದನ್ನು ಕೊಂಡು ಸಂತೋಷಗೊಂಡ ಶಿವ ಅವನಿಗೆ ಒಂದು ಗ್ರಹದ ಸ್ಥಾನವನ್ನು ಕೊಟ್ಟನಂತೆ. ಅವನೇ ಅಂಗಾರಕ. ವಿವಾಹ ಸಂಬಂಧ ದೋಷ ಹಾಗೂ ಚರ್ಮವ್ಯಾಧಿಗಳಿಗೆ ಅಂಗಾರಕನಲ್ಲಿ ಜನ ಪ್ರೀತಿಯಿಂದ ಪ್ರಾರ್ಥಿಸುತ್ತಾರೆ. ಅಂಗಾರಕ ಕೆಂಪು ಬಣ್ಣವನ್ನು ಧರಿಸುತ್ತಾನೆ ಹಾಗೂ ಕೆಂಪು ಬಣ್ಣ ಅವನಿಗೆ ಪ್ರಿಯ. ಹಾಗಾಗಿ ತೊಗರಿಬೇಳೆ ಹಾಗೂ ಕೆಂಪು ಅರಳಿ ಹೂವನ್ನು ಇಲ್ಲಿ ಸಮರ್ಪಿಸಲಾಗುತ್ತೆ. ನಿಮಗೆ ಕುಜದೋಷ ಅಥವಾ ಮಂಗಳ ದೋಷ ಇದ್ದಲ್ಲಿ ಖಂಡಿತ ಇಲ್ಲಿಯ ಅಂಗಾರಕನಿಗೆ ಬಂದು ನಮಿಸಿ. ದೇವಸ್ಥಾನದ ಪ್ರದಕ್ಷಿಣೆ ಎಷ್ಟು ದೊಡ್ಡದಾಗಿತ್ತು ಅಂದರೆ ಇಲ್ಲಿಗೆ ಬಂದಾಗ ಆಲ್ಮೋಸ್ಟ್ ಇದು ಮುಗಿದಿತ್ತು. If you liked my video, please subscribe to my channel. Thank you.